ರೀ ಕಾಯಿ ಒಬ್ಬಟ್ಟು ತಿಂದಿದ್ದೀರಾ? ಹ್ಞೂ ಎಳ್ಳು ಒಬ್ಬಟ್ಟು ತಿಂದಿದ್ದೀರಾ? ಹ್ಞೂ ಶೇಂಗಾದ ಬೀಜ ತಿಂದಿದ್ದೀರಾ? ಹೌದು. ಕಾಯಿ, ಎಳ್ಳು ಮತ್ತು ಶೇಂಗಾ ಬೀಜ ಈ ಮೂರದೂ ಹಾಕಿ ಮಾಡಿರೋ ಒಬ್ಬಟ್ಟು ತಿಂದಿದ್ದೀರಾ? ತಿಂದಿಲ್ಲ. ಇವಾಗ ನಾವು ಮಾಡೋಣ. ಓಕೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಏನು ಬೇಕು ಅದಕ್ಕೆ ಸಾಮಗ್ರಿಗಳು? ಕಾಯಿ, ಎಳ್ಳು ಮತ್ತು 1 ಕಪ್ಪಷ್ಟು ಕಡಲೆ ಬೀಜ, ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು, ಸಿಹಿಗೆ ತಕ್ಕಷ್ಟು ಬೆಲ್ಲ, ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ, ಅದಕ್ಕೆ ಖರ್ಜೂರ, ಗೋಡಂಬಿ ಮತ್ತು ಬಾದಾಮಿ, ಏಲಕ್ಕಿ ಮತ್ತು ಶುಂಠಿ, ಇದಿಷ್ಟು ಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಾಯಿನ ಚೆನ್ನಾಗಿ ತರಿ ಇರೋ ಥರ ರುಬ್ಕೋಬೇಕು. ಕಾಯಿ ಮತ್ತು ಅಕ್ಕಿನ ರುಬ್ಬೋದಕ್ಕೆ ಕಾಯಿ, ಏಲಕ್ಕಿ ಮತ್ತು ಒಣಶುಂಠಿ ಇದಿಷ್ಟನ್ನು ಹಾಕಿದ್ದೀವಿ. ಇನ್ನು ಉಳಿದಿರೋ ಕಾಯಿ ಅದನ್ನು ಇನ್ನೊಂದು ರೌಂಡಿಗೆ ರುಬ್ಕೊಳ್ಳೋಣ. ಈಗ ಎಲ್ಲ ರುಬ್ಕೊಂಡು ಒಂದಕ್ಕೆ ಹಾಕ್ಕೊಂಡಿದ್ದೀವಿ. ಹಾಗೆ ಬೆಲ್ಲನ ಕರ್ಗೋಕಿಟ್ಟಿದ್ದೀವಿ. ಅದು ಪೂರ್ತಿ ಕರಗಿದ ಮೇಲೆ ಅದರಲ್ಲಿ ಸ್ವಲ್ಪ ಏನಾದರೂ ಇರುತ್ತಲ್ಲ ಅದನ್ನು ಸೋಸ್ಕೋಬೇಕು. ಅದಕ್ಕೋಸ್ಕರ ಈ ಥರ ಕರಗಿಸ್ಕೊತಾ ಇದ್ದೀವಿ. ಪಾಕನ ಇದರೊಳಗಡೆ ಹಾಕ್ಕೊಂಡಿದ್ದೀವಿ. ಈಗ ಇದು ಫುಲ್ ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಅದನ್ನು ನಾನ್ ಸ್ಟಿಕ್ ಇಟ್ಕೊಂಡ್ರೂ ಆಗುತ್ತೆ. ನಾನ್ ಸ್ಟಿಕ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ಸೊ ಹಂಗಾಗಿ ನಾವು ಸಿಲ್ವರಲ್ಲಿ ಮಾಡ್ತಾಯಿದ್ದೀವಿ. ಇವಾಗ ಇದನ್ನು ತಿರುಗಿಸ್ತಾನೇ ಇರಬೇಕು ಗಟ್ಟಿಯಾಗೋವರೆಗೂ. ಹೂರ್ಣ ಎಲ್ಲ ಗಟ್ಟಿಯಾಗಿದೆ. ಇವಾಗ ನೋಡಿ, ಇವಾಗ ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಕಣ್ಕ ಕೂಡ ರೆಡಿ ಮಾಡಿದ್ದೀನಿ. ಈ ಕಣ್ಕನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಕಾಯಿ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟರೆ ಈ ಥರ ಆಗುತ್ತೆ. ಇದನ್ನು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಈ ಥರ ಕವರ್ ಮೇಲೆ, ನಾನು ಈ ಉಳಿದ ಪೇಪರೇ ಬರುತ್ತೆ ಇದನ್ನು ತಟ್ಟೋದಕ್ಕೆ, ಬಟ್ ನಾನಿದು ಮಾಮೂಲಿಯಾಗಿ ಯೂಸ್ ಮಾಡೋ ಕವರಲ್ಲೇ ನಾನು ಒಬ್ಬಟ್ಟು ತಟ್ಟೋದು. ಒಬ್ಬಟ್ಟು ತುಪ್ಪ ಹಾಕೋಣ. ವಾವ್, ಒಬ್ಬಟ್ಟು ತುಪ್ಪ ಸಿಕ್ಕಡೆ.